ಮೂಢ ಹಗರಣ ಇವತ್ತು ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಅಪಾಯವನ್ನು ತಂದಿಟ್ಬಿಟ್ಟಿದೆ. ಇಷ್ಟು ವರ್ಷಗಳ ಕಾಲ ಎಂದೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳದಿದ್ದ ಮುಖ್ಯಮಂತ್ರಿಯವರ ಧರ್ಮಪತ್ನಿ ಕೂಡ ಅನಗತ್ಯವಾಗಿ ಪ್ರಚಾರಕ್ಕೆ ಬಲಿಯಾಗೋ ಥರ ಆಗೋಗ್ಬಿಡ್ತು. ಈ ಮೂಢ ಹಗರಣ ಅದು ಕೇವಲ ಮೈಸೂರಿನ ಪ್ರಾಧಿಕಾರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಚಾಳೆಯನ್ನೇ ಅದು ಕೂಡ ಆಹ್ವಾನಿಸ್ಕೊಂಡ್ಬಿಟ್ಟು ಹಾಳಾಗಿ ಹೋಗ್ಬಿಟ್ಟಿದೆ. ನಾಮಕರಣ ಬದಲಾಯಿತೆ ಹೊರತು ಅವುಗಳ ಚಾಳೆ ಬದಲಾಗಲಿಲ್ಲ. BDA ಅಥವಾ ಮೂಡಾಗೆ ಸಂಬಂಧಪಟ್ಟಂತೆ ಒಂದೆಲ್ಲ ಒಂದು ಹಗರಣ ಸ್ಫೋಟಗೊಳ್ತಾನೆ ಬಂದಿದೆ. ಇದು ಇವತ್ತಿನ ಕಥೆಯಲ್ಲ. 1980ರ ದಶಕದಿಂದ BDA ಸುದ್ದಿ ಮಾಡ್ತಾನೆ ಬಂದಿದೆ. ಬರ್ತಾ 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 ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಅದು ಗಣ್ಯ ವ್ಯಕ್ತಿಗಳ ಗಣರಾಜ್ಯ ಆಗೋಗ್ಬಿಟ್ಟಿತ್ತು. ಇವತ್ತೆಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಒಂಥರ ರೋಗಗ್ರಸ್ತ ಉದ್ಯಮಗಳಾಗ್ಬಿಟ್ಟಿದೆ, ಸಿಕ್ ಇಂಡಸ್ಟ್ರಿಗಳಾಗೋಗ್ಬಿಟ್ಟಿವೆ. ಹೊಸದಿಗಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರಿಗೆ ನಮಸ್ಕಾರ. BDA ಮೂಡ ಪಾಳು ಬಿದ್ದ ಪ್ರಾಧಿಕಾರಗಳು ಮತ್ತೆ ಸುದ್ದಿ ಆಗ್ತಾ ಇದೆ. ಮೂಢ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬದ ವಿರುದ್ಧ ಕೇಳಿಬಂದ ಅತ್ಯಂತ ಗಂಭೀರ ಸ್ವರೂಪದ ಆರೋಪ. ಅವರ ಸುಮಾರು 40 ವರ್ಷಗಳವರ ರಾಜಕೀಯ ಬದುಕಿನ ವಿಶ್ವಾಸಾರ್ಹತೆಯನ್ನೇ ನುಚ್ಚು ನೂರು ಮಾಡ್ತಾ ಇರುವಂಥ ಈ ಮೂಢ ಹಗರಣ ಅದು ಕೇವಲ ಮೈಸೂರಿನ ಪ್ರಾಧಿಕಾರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪ್ರಾಧಿಕಾರ BDA ಅಂತ ಕರೆಯೋ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಚಾಳೆಯನ್ನೇ ಅದು ಕೂಡ ಆಹ್ವಾನಿಸ್ಕೊಂಡ್ಬಿಟ್ಟು ಹಾಳಾಗಿ ಹೋಗ್ಬಿಟ್ಟಿದೆ. ಪ್ರತಿಯೊಂದು ಯಾವುದೇ ಪಕ್ಷದ ಸರ್ಕಾರ ಬರಲಿ, ಅವರು ಅಧಿಕಾರದಲ್ಲಿದ್ದಾಗ BDA ಅಥವಾ ಮೂಡಾಗೆ ಸಂಬಂಧಪಟ್ಟಂತೆ ಒಂದೆಲ್ಲ ಒಂದು ಹಗರಣ ಸ್ಫೋಟಗೊಳ್ತಾನೆ ಬಂದಿದೆ. ಇದು ಇವತ್ತಿನ ಕಥೆಯಲ್ಲ. 1980ರ ದಶಕದಿಂದ BDA ಸುದ್ದಿ ಮಾಡ್ತಾನೆ ಬಂದಿದೆ. 80ರ ದಶಕದ ಪೂರ್ವದಲ್ಲೂ ಅಂದರೆ 70ರ ದಶಕದ ಅಂತ್ಯದಲ್ಲಿ ಅವತ್ತು ಸಾಮಾಜಿಕ ನ್ಯಾಯ ಯುಗದ ಒಂದು ಸುವರ್ಣ ಯುಗ, ಸಾಮಾಜಿಕ ನ್ಯಾಯ ರಾಜಕಾರಣದ ಸುವರ್ಣ ಯುಗ. ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದರು. ಅವರ ಆಪ್ತ ಮಿತ್ರ ದಾವಣಗೆರೆ ಕಡೆಯ ಒಬ್ಬರು BT ಸೋಮಣ್ಣ ಅನ್ನೋರು ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆಗಿದ್ದರು. ಆವಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಕರಿತಾ ಇರಲಿಲ್ಲ, ಮೊದಲು ಅದನ್ನು CITB ಅಂತ ಕರಿತಾ ಇದ್ರು, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್. ನಗರ ಅಭಿವೃದ್ಧಿ ಮಂಡಳಿ, ನಗರ ಅಭಿವೃದ್ಧಿ ವಿಶ್ವಸ್ತ ಮಂಡಳಿ ಅಂತ ಕರಿತಾ ಇದ್ರು. ಮುಂದೆ ಅದನ್ನು ಉನ್ನತೀಕರಿಸಿಬಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರೆದರು. ಅದೇ ರೀತಿ ಕರ್ನಾಟಕದ ಬಹುತೇಕ ಮಹಾನಗರಗಳ ಈ ನಗರಾಭಿವೃದ್ಧಿ ಮಂಡಳಿಗಳನ್ನು ಅಭಿವೃದ್ಧಿ ಪ್ರಾಧಿಕಾರಗಳನ್ನಾಗಿ ಉನ್ನತೀಕರಿಸಿದರು. ನಾಮಕರಣ ಬದಲಾಯಿತೆ ಹೊರತು ಅವುಗಳ ಚಾಳೆ ಬದಲಾಗಲಿಲ್ಲ. ದೇವರಾಜ ಅರಸರು ಇದ್ದಾಗಲೇ ಚೇರ್ಮನ್ BT ಸೋಮಣ್ಣ ಮತ್ತು ದೇವರಾಜ ಅರಸರ ಸ್ನೇಹ, ಅವರ ಆಪ್ತತೆಯಿಂದಾಗಿ ಅನೇಕ ಅನರ್ಹರಿಗೆ ಬೇಕಾದ ಜಾಗದಲ್ಲಿ ಬೇಕಾದಷ್ಟು ನಿವೇಶನ ಸಿಗ್ತಾ ಇದ್ವು ಅನ್ನೋ ಒಂದು ವದಂತಿ ಹರಡಿತ್ತು. ಅವರಿಬ್ಬರ ನಡುವಿನ ಸ್ನೇಹದ ಬಗ್ಗೆ ಹಲವಾರು ಹಿರಿಯ ಪತ್ರಕರ್ತರುಗಳು ರೋಚಕ ವೃತ್ತಾಂತಗಳನ್ನೇ ಅವತ್ತು ಬರೆದಿದ್ರು. ಅದಾಂತರ ಗುಂಡೂರಾಯರು ಬಂದಾಗ ನಾನೇ ಅವತ್ತು ಒಡನಾಡಿಗೆ ಆಗಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಸಣ್ಣ ತನಿಖಾ ವರದಿಯನ್ನು ಪ್ರಕಟಿಸಿದ್ದೆ, ಗುಂಡೂರಾಯರ ಅಕ್ಷಯ ಪಾತ್ರೆ ಅಂತ. ಅವಾಗೇನಿತ್ತು ಅಂತಂದರೆ BDA ಒಂದು ಸುತ್ತೋಲೆ ಹೊರಡಿಸ್ಬಿಟ್ಟಿತ್ತು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾಧಿಕಾರದ ಸುಪರ್ತಿಗೆ 100 ಸೈಟ್ಗಳನ್ನು ಒಪ್ಪಿಸ್ತಕ್ಕದ್ದು, ಈ 100 ಸೈಟ್ಗಳು ದುಂಡಾವರ್ತಿ ರೂಪದಲ್ಲಿ ಇರತಕ್ಕದ್ದು ಅಂತ. ದೀಸ್ 100 ಸೈಟ್ಸ್ ಶಾಲ್ ಬಿ ಆಫ್ ರೆಪ್ಲೆನಿಷಿಂಗ್ ನೇಚರ್ ಅಂತ. ಅಂದರೆ 100 ಸೈಟ್ಗಳನ್ನ ಮುಖ್ಯಮಂತ್ರಿಗಳ ಖಾತೆಗೆ ಕೊಟ್ಬಿಡೋದು, ಅವ್ರು ತಮ್ಮ ಬೇಕಾದವ್ರಿಗೆಲ್ಲ ಮನಸ್ಸೋ ಇಚ್ಛೆ ಅದನ್ನು ಹಂಚಿಕೆ ಮಾಡಿಬಿಡೋದು. ಆ 100 ಸೈಟ್ಗಳು ಖಾಲಿ ಆದಮೇಲೆ ಇನ್ನು 100 ಸೈಟ್ಗಳು ತುಂಬಬೇಕು ಅಂತ. ಇದೊಂದು ಸಣ್ಣ ಬಾಕ್ಸ್ ಐಟಮ್ ಥರ ಬಂದ ವರದಿ ನೋಡಿ ಪಾಪ ಗುಂಡೂರಾಯರು ಅವರು ಎಂಥವ್ರೇ ಆಗಿರಲಿ, ಅವರು ಸೂಕ್ಷ್ಮಮತಿಗಳಾಗಿದ್ದರು. ಒಂದು ಮಾಧ್ಯಮ ವರದಿಗೆ ಯಾವ ರೀತಿ ಸ್ಪಂದಿಸಿದ್ರು ಅಂದರೆ, ಈ ವರದಿ ಪ್ರಕಟವಾದ ಒಂದು ವಾರದಲ್ಲೇ ಆ ಸುತ್ತೋಲೆಯನ್ನು ವಾಪಸ್ ಪಡ್ಕೊಂಡಿದ್ರು. ಅದೊಂದು ಕಾಲ ಬೇರೆ ಇತ್ತು. ಆವತ್ತಿನ ರಾಜಕೀಯ ಸಂಸ್ಕೃತಿ ಬೇರೆ ಥರ ಇತ್ತು. ಅದಾದಮೇಲೆ ರಾಮಕೃಷ್ಣ ಹೆಗಡೆ ಅವರು ಬಂದರು. ಅವರು ಹೇಳಿ ಕೇಳಿ ಕರ್ನಾಟಕದ ಆವತ್ತು ಅತ್ಯಂತ ಹಿರಿಯ ಗೌರವಾನ್ವಿತ ಮುತ್ಸದ್ದಿ ಆಗಿದ್ದರು. ಕರ್ನಾಟಕದ ಪ್ರಪ್ರಥಮ ಕಾಂಗ್ರೆಸ್ ಅಧಿಕಾರದ ಮುಖ್ಯಮಂತ್ರಿಯಾಗಿ ಬಂದಿದ್ದರು. ಅವರು ಮೌಲ್ಯಾಧಾರಿತ ರಾಜಕಾರಣದ ಪ್ರತಿಪಾದಕರಾಗಿದ್ದರು. ಮೂಲ ಕಾಂಗ್ರೆಸ್ಗರೇ ಆದರೂ ಕೂಡ ತುರ್ತು ಪರಿಸ್ಥಿತಿಯ ನಂತರ ಅಸ್ತಿತ್ವಕ್ಕೆ ಬಂದ ಜನತಾ ಪಕ್ಷದ ಪರಿವಾರದ ಅತ್ಯಂತ ಪ್ರತಿಭಾಶಾಲಿ ನಾಯಕರಲ್ಲಿ ಒಬ್ಬರಾಗಿದ್ದರು. ಅವರೇನು ಮಾಡಿಬಿಟ್ರು ಅಂದರೆ, ಈ ವಿವೇಚನಾಧಿಕಾರವನ್ನು ರದ್ದು ಮಾಡಿದ್ರು ಗುಂಡೂರಾಯರು, ಅದಕ್ಕೊಂದು ಅಧಿಕೃತ ಸ್ವರೂಪವನ್ನೇ ಕೊಟ್ಬಿಟ್ರು. G ಕ್ಯಾಟಗರಿ ಅಂತ ಒಂದು ಹೊಸ ವರ್ಗೀಕರಣವನ್ನೇ ಮಾಡಿಬಿಟ್ಟು ಎಲ್ಲ ಗಣ್ಯ ವ್ಯಕ್ತಿಗಳು, ಪ್ರತಿಷ್ಠಿತರು, ಪ್ರಶಸ್ತಿ ವಿಜೇತರುಗಳು, ಕಲಾವಿದರು, ಸಾಹಿತಿಗಳು, ಹೀಗೆ ಬರೀ ಕರ್ನಾಟಕದವರು ಅಷ್ಟೇ ಅಲ್ಲ, ತಮಗೆ ಆಪ್ತರಾಗಿದ್ದ
ಅಖಿಲ ಭಾರತ ಮಟ್ಟದ ಗಣ್ಯಾತಿಗಣ್ಯ ವ್ಯಕ್ತಿಗಳು ಕೂಡ ಬೆಂಗಳೂರಲ್ಲಿ ಸೈಟ್ ಕೊಟ್ಬಿಟ್ರು. ತಾವು ಕೋರಮಂಗಲ HSR ಲೇಔಟ್ ಆ ಕಡೆ ಎಲ್ಲ ನೋಡಿದಾಗ ಅಂತಾರಾಷ್ಟ್ರೀಯ ಖ್ಯಾತಿಯ ಚಾರ್ಲ್ಸ್ ಕೋರಿಯಾ ಅನ್ನೋ ಒಬ್ಬ ವಾಸ್ತುತಜ್ಞ, MF ಹುಸೇನ್ ಕಲಾವಿದ, ಈ ಥರದವ್ರಿಗೆ ಅನೇಕರಿಗೆ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಬರ್ತಾ 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 ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಅದು ಗಣ್ಯ ವ್ಯಕ್ತಿಗಳ ಗಣರಾಜ್ಯ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪ್ರತಿಷ್ಠಿತರು ಏನು ಬೇಕಾದರೂ ಮಾಡಿ ಎಲ್ಲಿ ಬೇಕಾದ್ರಲ್ಲಿ ಒಂದು ಸೈಟ್ ಪಡ್ಕೋಬೋದಾಗಿತ್ತು. ಅದಾದ ನಂತರ ಬರೀ ಗಣ್ಯ ವ್ಯಕ್ತಿಗಳಿಗೆ ಈ ಸವಲತ್ತಿರೋದನ್ನು ನೋಡ್ಬಿಟ್ಟು ಶಾಸಕರು ಕೂಡ ಎಚ್ಚೆತ್ಕೊಂಡ್ಬಿಟ್ರು. ಶಾಸಕರು ಕೂಡ ತಮ್ಮ ಸಹಕಾರಿ ಗೃಹ ನಿರ್ಮಾಣ ಸಂಘಗಳನ್ನು ಸ್ಥಾಪಿಸ್ಕೊಂಡ್ಬಿಟ್ಟು ಅನುಕೂಲಕರವಾದ ಪ್ರದೇಶದಲ್ಲಿ ಜಮೀನು ಮಂಜೂರು ಮಾಡ್ಕೊಳ್ತಾ ಇದ್ರು. ತಾವು ಬೇಕಾದ ಸೈಟ್ಗಳನ್ನ ಹಂಚಿಸ್ಕೊಳ್ತಾ ಇದ್ರು. ಅಕಸ್ಮಾತ್ ಅದು ನಿವೇಶನ ಸರಿಯಾದ ಜಾಗದಲ್ಲಿದ್ದರೆ ಇಲ್ಲದೇ ಇದ್ದರೆ ಬದಲಿ ನಿವೇಶನ ಅನ್ನೋ ಈ ಆಲ್ಟರ್ನೇಟ್ ಸೈಟ್ ಅನ್ನೋ ಮತ್ತೊಂದು ತಂತ್ರಗಾರಿಕೆಯನ್ನು ಬಳಸಿಬಿಟ್ಟು ಇದೇ ರೀತಿ ಅಧಿಕಾರಿಗಳು ಮತ್ತು ಅಧಿಕಾರಸ್ಥ ರಾಜಕಾರಣಿಗಳು ಎಲ್ಲರೂ ಕೂಡ ಬೇಕಾದ ಕಡೆ ಬೇಕಾದಷ್ಟು ಸೈಟ್ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬಂದುಬಿಡ್ತು. ಆ ಜನತಾ ಪರಿವಾರದಲ್ಲಿ ಶುರುವಾದ ಈ ಪಿಡುಗು ಹಾಗೆ ಮುಂದುವರಿತಾ ಬಂದು ಕೊನೆಗೆ 2000 ಸಂವತ್ಸರದ ಆರಂಭದಲ್ಲಿ ಯಾವ ಸ್ಥಿತಿಗೆ ಬಂದಿತ್ತು ಅಂತಂದರೆ, ಆವತ್ತಿನ ಮುಖ್ಯಮಂತ್ರಿ JH ಪಟೇಲರು ಒಂದು 3 ಜನ ಸದಸ್ಯರ ತಜ್ಞರ ಸಮಿತಿ ಮಾಡಿದರು. ಅದರಲ್ಲಿ PP ಥಾಮಸ್ ಅನ್ನೋ IAS ಅಧಿಕಾರಿ, ಡಾಕ್ಟರ್ ರವೀಂದ್ರ ಅವರು ಕೂಡ ನಿವೃತ್ತ ಮುಖ್ಯ ಕಾರ್ಯದರ್ಶಿ, ಮತ್ತು ಪ್ರೊಫೆಸರ್ BK ಚಂದ್ರಶೇಖರ್, ಈ 3 ಜನರ ಸದಸ್ಯರು ಏನು ವರದಿ ಕೊಟ್ಟರು ಅಂದರೆ BD ಅಂದರೆ ಒಂದು ಬಿಳಿಯಾನೆ ಆಗಿಬಿಟ್ಟಿದೆ. ಅದರಲ್ಲಿರೋ ನೌಕರರು ಅಗತ್ಯಕ್ಕಿಂತ ಹೆಚ್ಚು ನೌಕರರಲ್ಲಿ ಕೂತ್ಕೊಂಡು ಸಂಬಳ ತಿಂತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಇವರು ಸಂಬಳ ಕೊಡೋದಕ್ಕೆ ಕಾರ್ನರ್ ಸೈಟ್ಗಳನ್ನ ಆಕ್ಷನ್ ಮಾಡಿಬಿಟ್ಟು ಹರಾಜು ಹಾಕಿಬಿಟ್ಟು ಸಂಬಳ ಕೊಡೋ ಸ್ಥಿತಿಗೆ ಬಂದುಬಿಟ್ಟಿದೆ. ಅದನ್ನು ಮುಚ್ಚಬೇಕು ಅಂತ ಶಿಫಾರಸು ಮಾಡಿದರು. ಅದಕ್ಕೆ SM ಕೃಷ್ಣ ಅವರು ಜೈಕರ್ ಜೆರೋಮ್ ಅಂತ ಒಬ್ಬ ದಕ್ಷ ಮತ್ತು ಬದ್ಧತೆಯುಳ್ಳ ಅಧಿಕಾರಿಯನ್ನು KSನಿಂದ IAS ಅಧಿಕಾರಿಯಾಗಿದ್ದರು. ಅವ್ರನ್ನ ಆಯುಕ್ತರಾಗಿ ಕಳಿಸಿದಾಗ ಅದನ್ನು ಮುಚ್ಚೋಕೆ ಅಂತ ಅವ್ರಿಗೆ ನೇಮಕ ಆಗಿತ್ತು. ಮುಚ್ಚೋದ್ರ ಬದಲು ಅದಕ್ಕೆ ಪುನಶ್ಚೇತನವನ್ನು ಕೊಟ್ಟಿದ್ದರು. ನಗರದ ಮಧ್ಯವರ್ತಿ ಸ್ಥಳದಲ್ಲಿ ಅನೇಕ ಕಡೆ BDA ಆಸ್ತಿ ಪಾಸ್ತಿಗಳನ್ನು ವರ್ಚಸ್ವಿ ನಾಯಕರುಗಳು ಮತ್ತು ಅಧಿಕಾರಿಗಳು ಅದನ್ನು ಅಕ್ರಮವಾಗಿ ಕಬ್ಜಾ ಮಾಡ್ಕೊಂಡು ಕೂತಿದ್ರು. ಆಗ ಕರ್ನಾಟಕದಲ್ಲಿ ಮೊದಲನೇ ಬುಲ್ಡೋಜರ್ ಪ್ರಯೋಗ ನಡೆದಿದ್ದು ಆವಾಗಲೇ. ಬುಲ್ಡೋಜರ್ಸ್ ಬಳಸಿಬಿಟ್ಟು ಯಾವ್ಯಾವ ಬಹುಮಹಡಿ ಕಟ್ಟಡಗಳು ಈ BDA ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಲ್ಪಟ್ಟಿದ್ವೋ ಅವನ್ನೆಲ್ಲ ಒಡೆದಾಕ್ಸ್ಬಿಟ್ಟು ಮುಲಾಜಿಲ್ಲದೆ ವಾಪಸ್ ತೊಗೊಂಡ್ರು. ಈ ರೀತಿ ಮರುವಶ ಮಾಡಿಕೊಂಡ ಆಸ್ತಿಗಳ ಮೌಲ್ಯವೇ ಸುಮಾರು 600 ಕೋಟಿ ಇತ್ತು. ಸುಮಾರು 15-20 ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ವಿಶ್ವೇಶ್ವರ ಲೇಔಟು, ಕೆಂಪೇಗೌಡ ಲೇಔಟನ್ನು ಹೊಸ ಬಡಾವಣೆ ನಿರ್ಮಾಣ ಮಾಡಿ ಸುಮಾರು 63,000 ಅರ್ಹ ನಾಗರಿಕರಿಗೆ ನಿವೇಶನ ಹಂಚಿಕೆಯನ್ನು ಮಾಡಿದರು. ಆಮೇಲೆ BDA ಬರೀ ಲೇಔಟ್ ಮಾಡೋ ಸಂಸ್ಥೆ ಮಾತ್ರವಲ್ಲ, ಅಭಿವೃದ್ಧಿ ಸಂಸ್ಥೆ ಅಂತಂದ್ಬಿಟ್ಟು ಬೆಂಗಳೂರಲ್ಲಿ ಅದೇ ಮೊದಲ ಬಾರಿಗೆ BDA ಈ ರಿಂಗ್ ರೋಡ್ಗಳು ಮತ್ತು ಫ್ಲೈಓವರ್ಗಳ ನಿರ್ಮಾಣ ಕಾರ್ಯವನ್ನು ಕೂಡ ನಿಗದಿತ ಅವಧಿಯಲ್ಲಿ ಮಾಡಿ ತೋರಿಸುವಂಥ ಒಂದು ದಕ್ಷತೆ, ಕಾರ್ಯಕ್ಷಮತೆಯನ್ನು ಬಂದಿತ್ತು. ಅಲ್ಲಿ ಹೆಣಭಾರವಾಗಿ ಕೂತಿದ್ದ ಸುಮಾರು 250 ಜನ ಅನುಪಯುಕ್ತ ಹೆಚ್ಚುವರಿ ಅಧಿಕಾರಿಗಳನ್ನೆಲ್ಲ ಅವರ ಮಾತೃ ಇಲಾಖೆಗೆ ವರ್ಗಾಯಿಸಿದ್ರಿಂದ BDA ಅದರ ವಾರ್ಷಿಕ ಬಜೆಟ್ನಲ್ಲಿ ಕೂಡ ಸಾಕಷ್ಟು ಉಳಿತಾಯ ಆಯಿತು. 63 ಸೈಟ್ಗಳು ಮಾರಾಟದಿಂದ ಸುಮಾರು 800 ಕೋಟಿ ಆದಾಯ ಬಂತು. ಅದಾದ ನಂತರ ಅತ್ಯಂತ ಮಹತ್ವಾಕಾಂಕ್ಷಿ ಒಂದು ಅರ್ಕಾವತಿ ಬಡಾವಣೆ ಅಂತ ನಿರ್ಮಾಣ ಮಾಡಿದರು. ಅದರ ಅರ್ಜಿಗಳ ಮಾರಾಟದಿಂದಲೇ ಸುಮಾರು 250 ಕೋಟಿ ರೂಪಾಯಿ ಅರ್ಜಿ ಮತ್ತು ಠೇವಣಿ ಹಣ, ಸೆಕ್ಯೂರಿಟಿ ಡೆಪಾಸಿಟ್, ಅದರ ಮೂಲಕ 850 ಕೋಟಿ ರೂಪಾಯಿ ವರಮಾನ ಬಂದಿತ್ತು. ಅಂದರೆ ಜೈಕರ್ ಜೆರೋಮ್ ಅಧಿಕಾರ ವಹಿಸಿಕೊಂಡಾಗ 100 ಕೋಟಿ ರೂಪಾಯಿ ನಷ್ಟದಲ್ಲಿದ್ದ BDA ಅವ್ರಿಗೆ ವರ್ಗಾವಣೆ ಆದಾಗ ಸುಮಾರು 1,600 ಕೋಟಿ ಲಾಭದಲ್ಲಿತ್ತು. ಅದಾದ ನಂತರ ಕಳೆದ 20 ವರ್ಷಗಳಿಂದ ಸಾಕಷ್ಟು ನೀರು ಹರಿದಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತೊಮ್ಮೆ ರೋಗಗ್ರಸ್ತ ಸಂಸ್ಥೆ ಆಗಿಬಿಟ್ಟಿದೆ. ಆ ಕಾಲದ ಆಡಳಿತಾರೂಢ ಪಕ್ಷದ ಅನೇಕ ಜನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಕೊಂಡಿರೋ ಶಾಸಕರನ್ನೇ ಅಲ್ಲಿ ಚೇರ್ಮನ್ ಮತ್ತು ಮಂಡಳಿಯ ಸದಸ್ಯರನ್ನ ಮಾಡೋ ಪ್ರವೃತ್ತಿ ಬಂತು. ಬೆಂಗಳೂರಿನ ಈ ಪಿಡುಗು ಸಾಂಕ್ರಾಮಿಕ ರೋಗವಾಗಿ ಮೈಸೂರಿಗೂ ಹರಡಿತು, ಹುಬ್ಬಳ್ಳಿಗೂ ಹುಬ್ಬಳ್ಳಿ ಧಾರವಾಡಕ್ಕೂ ಬಂತು, ಬೆಳಗಾವಿಗೆ ಬಂತು, ಬಳ್ಳಾರಿಗೆ ಬಂತು, ಕಲಬುರಗಿಗೆ ಬಂತು. ಇವತ್ತೆಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಒಂಥರ ರೋಗಗ್ರಸ್ತ ಉದ್ಯಮಗಳಾಗ್ಬಿಟ್ಟಿದೆ, ಸಿಕ್ ಇಂಡಸ್ಟ್ರಿಗಳಾಗೋಗ್ಬಿಟ್ಟಿವೆ. ಅಲ್ಲೆಲ್ಲ ಅಧಿಕಾರಸ್ಥರ ಆಡಂಬೋಲ. ಹಿಂದೆ ನೋಡಿ, ಸಿದ್ದರಾಮಯ್ಯ ಸರ್ಕಾರ ಹೋಯಿತು, ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಬಂತು. ಅದಾದ ನಂತರ ಆಪರೇಷನ್ ಕಮಲ ನೋಡಿದ್ದು BJP ಸರ್ಕಾರ ಬಂತು. BJP ಸರ್ಕಾರದ ಅವಧಿಯಲ್ಲಿ ಮೂಡಾ ಅಧ್ಯಕ್ಷನಾಗಿ ನೇಮಕೊಂಡಿದ್ದ ಒಬ್ಬ ನಾಯಕ, ಆತ ಈ ಸರ್ಕಾರ ಬದಲಾವಣೆ ಆಗೋಷ್ಟರಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ರು. ಅವರು ಅಧ್ಯಕ್ಷರಾಗಿದ್ದಾಗಲೇ ಈ ಸಿದ್ದರಾಮಯ್ಯ ಕುಟುಂಬ ಸೇರಿದಂತೆ ಉಳಿದ ಗಣ್ಯಾತಿಗಣ್ಯ ವ್ಯಕ್ತಿಗಳು, ಬೇರೆ ಬೇರೆ ಪಕ್ಷದ ನಾಯಕರುಗಳಿಗೆಲ್ಲ ಈ ರೀತಿ ಬದಲಿ ಸೈಟ್ಗಳ ಹಂಚಿಕೆ, ಆಮೇಲೆ ಯಾರ್ಯಾರು ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ರೋ ಅವರಿಗೆಲ್ಲ ಪರಿಹಾರ ರೂಪದಲ್ಲಿ ಒಬ್ಬೊಬ್ಬರಿಗೆ 14ರಿಂದ 100 ಸೈಟ್ಗಳವರೆಗೂ ಕೊಡೋ ಒಂದು ಕೆಟ್ಟ ಪ್ರಕ್ರಿಯೆಯಲ್ಲಿ ಶುರುವಾಯಿತು.
ಇವತ್ತು ನಾವು ಮೂಡ ಅಂತ ಕೇಳಿದ ತಕ್ಷಣವೇ ಅದನ್ನೇ ಮೊದಲು 14 ಸೈಟು ಸಿದ್ದರಾಮಯ್ಯ ಕುಟುಂಬದ 14 ಸೈಟು ವಿತರಣೆಯಿಂದ ಹಿಡಿದು ಇವತ್ತು ಯಾರೋ ಬೆಂಗಳೂರಿನ ಉದ್ಯಮದಾರನಂತೆ ಮಂಜುನಾಥ್ ಅಂತ ಆತ 100 ಸೈಟ್ಗಳನ್ನು ಪಡ್ಕೊಂಡಿದ್ದಂತೆ ಅದನ್ನು ಮತ್ತೆ ಬೇನಾಮಿಯಾಗಿ ಬೇರೆ ಬೇರೆ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಮರುಮಾರಾಟ ಮಾಡಿಬಿಟ್ರಂತೆ. ಇಂಥ ಕೆಟ್ಟ ವೃತ್ತಾಂತಗಳನ್ನು ಕೇಳ್ತಾ ಬಂದುಬಿಟ್ಟಿವೆ ನೋಡಿ. ಈ ಒಬ್ಬೊಬ್ಬ ಗಣ್ಯ ವ್ಯಕ್ತಿ ಕೂಡ ಆಮೇಲೆ ಅದೇ ರೀತಿ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದಲ್ಲೇ ನೋಡಿ ಮೂಡ ಹಗರಣವಾಗಲಿ ಮತ್ತೊಂದು ರೀಡು ಅನ್ನೋ ಒಂದು ದೊಡ್ಡ ಹಗರಣ ನಡೆದಿತ್ತು. ಯಾವ SM ಕೃಷ್ಣ ಸರ್ಕಾರದ ಜೈಕರ್ ಜರೋಮ್ ಅವರು ಮಹತ್ವಾಕಾಂಕ್ಷಿ ಅರ್ಕಾವತಿ ಲೇಔಟ್ ಮಾಡಿದ್ರು, ಅದಕ್ಕೋಸ್ಕರ ವಶಪಡಿಸ್ಕೊಂಡಿದ್ದ BDA ಸ್ವಾಧೀನಪಡಿಸ್ಕೊಂಡಿದ್ದ ಸುಮಾರು 1000 ಎಕರೆ 1800 ಎಕರೆ ಜಮೀನಿನ ಪೈಕಿ 867 ಎಕರೆ 28 ಗುಂಟೆ ಜಮೀನನ್ನು ಸ್ವಾಧೀನದಿಂದ ಕೈ ಬಿಟ್ಟರು, ಡಿನೋಟಿಫಿಕೇಷನ್ ಮಾಡಿದರು. ಆ ಡಿನೋಟಿಫಿಕೇಷನ್ ಮಾಡಿದ ಆ ಪ್ರಕ್ರಿಯೆಯನ್ನು ಕೂಡ ರೀಡು ಅಂತ ಒಂದು ಹೊಸ ಪಾರಿಭಾಷಿಕ ಶಬ್ದವನ್ನು ತಂದುಬಿಟ್ರು. ಆಗ ವಿರೋಧ ಪಕ್ಷಗಳು ಗಲಾಟೆ ಮಾಡಿದಾಗ ನ್ಯಾಯಮೂರ್ತಿ ಕೆಂಪಯ್ಯ ಆಯೋಗ ಅಂತ ಒಂದು ವಿಚಾರಣಾ ಆಯೋಗನ ನೇಮಿಸಿದ್ರು ಇದೇ ಸಿದ್ದರಾಮಯ್ಯನವರು. ಆದರೆ ಆ ವರದಿ ಬಂದ ಮೇಲೆ ಅದರಲ್ಲಿ ಏನಿತ್ತು ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾವ ರೀತಿ ಈ ಜಾತಿ ಗಣತಿ ವರದಿಯನ್ನು ಬಚ್ಚಿಟ್ಬಿಟ್ರು ಅದೇ ರೀತಿ ಕೆಂಪಯ್ಯ ಆಯೋಗದ ವಿಚಾರಣಾ ವರದಿಯನ್ನು ಕೂಡ ಬಚ್ಚಿಟ್ಬಿಟ್ಟಿದ್ರು. ಈ ಬಚ್ಚಿಡುವ ಪರಂಪರೆ, ವಿಚಾರಣೆ ನಡೆಸೋದು, ವಿಚಾರಣಾ ವರದಿಯನ್ನು ಬಚ್ಚಿಡೋದು, ಅದನ್ನು ಒಂದು ಶೈತ್ಯಾಗಾರಕ್ಕೆ ಹಾಕ್ಬಿಡೋದು, ಕೋಲ್ಡ್ ಸ್ಟೋರೇಜಲ್ಲಿ ಇಡೋದು, ಇಂಥ ಪ್ರವೃತ್ತಿಯಿಂದಾಗಿ ಮೂಡ ಹಗರಣ ಇವತ್ತು ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಅಪಾಯವನ್ನು ತಂದಿಟ್ಬಿಟ್ಟಿದೆ. ಇಷ್ಟು ವರ್ಷಗಳ ಕಾಲ ಎಂದೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳದಿದ್ದ ಮುಖ್ಯಮಂತ್ರಿಯವರ ಧರ್ಮಪತ್ನಿ ಕೂಡ ಅನಗತ್ಯವಾಗಿ ಪ್ರಚಾರಕ್ಕೆ ಬಲಿಯಾಗೋ ಥರ ಆಗೋಗ್ಬಿಡ್ತು. ಎಂಥ ಮುಜುಗರ! ಇಡೀ ಆಳುವ ಪಕ್ಷದ ಅಸ್ತಿತ್ವ, ಅದರ ಹಂದರಕ್ಕೇ, ಅದರ ಅಸ್ಥಿಪಂಜರಕ್ಕೇ ಇವತ್ತು ಅಪಾಯ ತಗಲಿದೆ. ಛಿದ್ರ ಆಗೋ ಸ್ಥಿತಿ ಬಂದ್ಬಿಟ್ಟಿದೆ. 138 ಸೀಟ್ಗಳ ಸುಭದ್ರ ಬಹುಮತವಿದ್ದು ಅಭದ್ರತೆ ಮತ್ತು ಅನಿಶ್ಚಿತತೆಯನ್ನು ಎದುರಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ, ಯಡಿಯೂರಪ್ಪ ಮತ್ತೊಬ್ಬರು ಏನೇ ಆಗಲಿ ಈ ಸಂಸ್ಥೆಗಳಲ್ಲಿದ್ದ ವಿಶ್ವಾಸಾರ್ಹತೆ ನಾಶ ಆಗೋಗ್ಬಿಟ್ಟಿದೆ. ಈ ಸಂಸ್ಥೆಗಳ ವಿನಾಶಕ್ಕೆ ಕಾರಣವಾಗಿರೋ ಈ ಕೆಟ್ಟ ರಾಜಕಾರಣ ಇದೊಂದು ರಾಕ್ಷಸ ರಾಜಕಾರಣ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. BDA ಆಗಲಿ, ಮೂಡ ಆಗಲಿ, ಹುಬ್ಬಳ್ಳಿ ಧಾರವಾಡದಲ್ಲಿರೋ ಹೂಡ ಆಗಲಿ, ಇತರ ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿರುವಂಥ ಇಂಥ ಪ್ರಾಧಿಕಾರಗಳು ತಮ್ಮ ಪೂರ್ವ ಯೋಜಿತ ಉದ್ದೇಶವನ್ನೇ ಮರೆತುಬಿಟ್ಟು ರಾಜಕಾರಣಗಳಿಗೆ ಸಾರ್ವಜನಿಕ ಭೂ ಕಬಳಿಕೆಯ ಒಂದು ಸುವರ್ಣಾವಕಾಶವನ್ನೇ ತೆರೆದಿಟ್ಬಿಟ್ಟಿದೆ ಅಂತ ಕಾಣುತ್ತೆ. ಇದು ಅತ್ಯಂತ ಆಘಾತಕಾರಿ ಬೆಳವಣಿಗೆ. ಕರ್ನಾಟಕ ಪ್ರಜೆಗಳು, ನಗರವಾಸಿ ಪ್ರಜೆಗಳು ಎಚ್ಚೆತ್ತುಕೊಂಡು ಸ್ವಲ್ಪಾದರೂ ಪ್ರತಿಭಟನೆ ಮಾಡಿದರೆ, ಅಥವಾ ಈಗಾಗಲೇ ಮೂಡ ಹಗರಣ, ರೀಡು ಹಗರಣ ಇತ್ಯಾದಿಗಳನ್ನ ಬಯಲುಗೆಳೆದ ಆ RTI ಕಾರ್ಯಕರ್ತರು ಛಲ ಬಿಡದೆ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋದರೆ, ಅದಕ್ಕೆ ಪೂರಕವಾಗಿ ನ್ಯಾಯಾಲಯಗಳು ಕೂಡ ಇದರ ಬಗ್ಗೆ ಕಠೋರವಾದ ತೀರ್ಪುಗಳನ್ನು ಕೊಟ್ಟರೆ ಸ್ವಲ್ಪವಾದರೂ ಬದಲಾವಣೆ ಆದೀತು ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.